ಸೊ ಸಾಕಷ್ಟು ಎನ್ ಜಿ ಒಗಳನ್ನ ನೋಡಿರ್ತೀವಿ, ಏನೋ ತೋರಿಕೆಗಾಗಿ ಒಂದಿಷ್ಟು ಕೆಲಸ ಮಾಡುವಂಥದ್ದು. ನಿಮ್ಮ ಹ್ಯಾಂಡ್ಸನ್ ಫೌಂಡೇಶನ್ ನಾನು ನೋಡಿದ ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ. ಅಂದ್ರೆ ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದು ಅಂತಾರಲ್ಲ, ಆ ಇದು ವಿಚಾರ ನನಗೆ ಕಾಣಿಸ್ತು. ಸೊ ಯಾವ ಕ್ಷೇತ್ರದಲ್ಲಿ ಏನು ಪ್ರವಾಸಿ ತಾಣಗಳಲ್ಲಿ ನೀವು ಕಸವನ್ನ ಎತ್ತುವಂಥದ್ದು, ಸ್ವಚ್ಛ ಮಾಡೋದು, ಆಮೇಲೆ ಕೆರೆಗಳ ನಿರ್ಮಾಣ, ಸಾಕಷ್ಟು ಕೆಲಸ ಮಾಡಿದ್ದೀರಾ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಸೊ ಈ ಕೈ ಹಚ್ಚಿ ಕೆಲಸ ಮಾಡಬೇಕು ಅಂತ ಬಂದಾಗ ನಮಗೆ ಒಬ್ರು ಇಬ್ರು ಚೇಂಜ್ ಆದರೆ ಸಾಕಾಗಲ್ಲ. ಇದಕ್ಕೆ ಒಂದು ದೊಡ್ಡ ತಂಡನೇ ಬೇಕು, ಇದಕ್ಕೆ ಒಂದು ದೊಡ್ಡ ಆರ್ಮಿ ಆಫ್ ಚೇಂಜ್ ಮೇಕರ್ಸ್ ಬೇಕು ಅಂತ ಹೇಳಿ ನಾವು ಫಸ್ಟ್ ವಾಲಂಟಿಯರಿಂಗ್ ಶುರು ಮಾಡಿದ್ದು. ಅಗೇನ್ ನಮಗೆ ಈ ಕಾರ್ಪೊರೇಟ್ ಕಂಪನಿಗಳ ವಾಲಂಟಿಯರ್ಸ್ ಸುಮಾರು ಜನ ಕೇಳ್ತಾ ಇದ್ರು, ನಾವು ವಾಲಂಟಿಯರ್ ಮಾಡ್ಬೇಕು ನಿಮ್ಮ ಜೊತೆಗೆ, ಏನು ಮಾಡಬೇಕು ಅಂತ. ಆಮೇಲೆ ಕಾಲೇಜ್ಗಳು ಕೇಳ್ತಾ ಇದ್ರು, ಆಮೇಲೆ ಸುಮಾರಷ್ಟು ಬೇರೆ ಸಂಘ ಸಂಸ್ಥೆಗಳು ಅವರು ಕೇಳ್ತಾ ಇದ್ರು, ನಾವು ವಾಲಂಟಿಯರಿಂಗ್ ಮಾಡ್ಬೇಕು ನಿಮ್ಮ ಜೊತೆಗೆ, ಹೆಂಗೆ ಮಾಡ್ಬೋದು ಅಂತ. ಅಂದರೆ ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ಸರಿ ಒಂದು ಕೆರೆ ಕ್ಲೀನ್ ಮಾಡೋಣ ಫಸ್ಟು. ಕೆರೆ ಸುತ್ತ ಏನಾದರೂ ಗಲೀಜಿರುತ್ತೆ. ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿಸಾಕಿರೋದಕ್ಕೆ ಏನು ಕಮ್ಮಿ ಇಲ್ಲ, ಎಲ್ಲಿ ಬೇಕಾದ್ರೂ ಪ್ಲಾಸ್ಟಿಕ್ ಸಿಗುತ್ತೆ ನಿಮಗೆ, ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಜಾಗ ಬೇಕಾದ್ರೂ ಸಿಗುತ್ತೆ. ಸೊ ಫಸ್ಟ್ ಈ ಥರ ಒಂದು ಬ್ಲ್ಯಾಕ್ ಸ್ಪಾಟನ್ನು ಕ್ಲೀನ್ ಮಾಡುವಂಥದ್ದು ಅಲ್ಲಿ ಇಲ್ಲಿಂದ ಶುರು ಆಗಿದ್ದು. ದೆನ್ ವಿ ಅಂಡರ್ಸ್ಟುಡ್ ದಟ್ ವಿ ಆರ್ ಅ ಟೆಕ್ನಿಕಲ್ ಎನ್ ಜಿ ಒ. ನಮಗೆ ಟೆಕ್ನಾಲಜಿ ಬಗ್ಗೆ ಅಷ್ಟು ಒಲವು ಜಾಸ್ತಿ ಇದೆ ಅಂತ. ಸೊ ಇದರಿಂದ ಕೆರೆಗಳ ನಿರ್ಮಾಣ ಮತ್ತೆ ಕುಂಟೆಗಳ ನಿರ್ಮಾಣ ಶುರು ಮಾಡಿದ್ವಿ. ನಮ್ಮ ಬೆಂಗಳೂರಿನಲ್ಲಿ 1000 ಕೆರೆ ಇತ್ತು ಅಂತ ಹೇಳ್ತಾರೆ. ಈ ಕೆರೆಗಳಲ್ಲಿ ಸಾಕಷ್ಟು ಜಾಸ್ತಿ ಇದ್ದದ್ದು ಕುಂಟೆಗಳು. ಈ ಕೋಣನ ಕುಂಟೆ ಕೇಳಿರ್ಬೋದು, ಇನ್ನೊಂದು ಸುಮಾರಷ್ಟು ಜಾಗಗಳ ಹೆಸರು ಕುಂಟೆಯಲ್ಲಿ ಎಂಡ್ ಆಗುತ್ತೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಈ ಸಣ್ಣ ಕುಂಟೆಗಳೆಲ್ಲ ಏನಂದ್ರೆ ಒಂದು ಅರ್ಧ ಎಕರೆ 1 ಎಕರೆ ಹಂಗೆಲ್ಲ ಇರ್ತವೆ. ಅದು ಇದನ್ನ ನಮಗೆ ರಿಸ್ಟೋರ್ ಮಾಡಲಿಕ್ಕೆ ಜಾಸ್ತಿ ಫಂಡಿನ ಅವಶ್ಯಕತೆನೂ ತುಂಬಾ ಜಾಸ್ತಿ ಇರೋದಿಲ್ಲ. ಸೊ ಅದನ್ನ ನಾವು ರಿಸ್ಟೋರ್ ಮಾಡಿ, ಆಮೇಲೆ ನಾವೇ ವಾಲಂಟಿಯರ್ಸ್ ಹೋಗಿ ಸುಮಾರು ಜನ ಅದನ್ನೆಲ್ಲ ರಿಸ್ಟೋರ್ ಮಾಡಿ, ಆವಾಗ ನಮಗೆ ಕೆರೆಗಳ ನಿರ್ಮಾಣ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ, ಆಮೇಲೆ ಎಲ್ಲ ಡೆಬ್ರಿಸ್ ಹಾಕಿ ಎಲ್ಲ ತುಂಬಿ ಅವೆಲ್ಲ ಇತ್ತು. ಈ ಡೆಬ್ರಿಸ್ ಎಲ್ಲ ತೆಗೆದು ಎಲ್ಲ ಆದ್ಮೇಲೆ 1-2 ಮಳೆಗೆ ಎಲ್ಲ ಕುಂಟೆಗಳು ತುಂಬಲಿಕ್ಕೆ ಶುರು ಅದು ನಮಗೆ ಒಂಥರ ಏನಂತಾರೆ, ಒಂದು ಹುಳ ಬಿಟ್ಟಂಗೆ. ಅದು ನಮಗೆ ಹುಳ ಬಿಟ್ಟಂಗೆ, ಇದ್ರಲ್ಲಿ ಇವಾಗ ನೀರ್ ತುಂಬತಲ್ಲ, ಹಾಗಾದ್ರೆ ಇನ್ನೊಂದು ಕೆರೆ ಮಾಡೋಣ, ಇನ್ನೊಂದು ಕುಂಟೆ ಮಾಡೋಣ. ಅಲ್ಲಿಗೆ ಸ್ಪಾರ್ಕ್ ಲೈಟ್ ಬಂದ ಮೇಲೆ, ಸೊ ಅದು ಯಾವಾಗ ನಮ್ಮ 2020 ಕೋವಿಡ್ ಎಲ್ಲ ಬಂತಲ್ಲ, ಕೋವಿಡ್ ಬಂದ ನಂತರ ಒಂದು ಸಣ್ಣ ಕುಂಟೆ ಮಾಡಿದ್ರು. ಆ ಕುಂಟೆ ಯಾವಾಗ ಶುರು ಆಯಿತು ಅಲ್ಲಿಂದ ಇವತ್ತಿನ ತನಕ ನಿಂತಿಲ್ಲ. ಒಂದು 30 ಕೆರೆಗಳು. ಸ್ಮಾಲೆಸ್ಟ್ ಲೇಕ್ ನಾವು ಮಾಡಿರುವಂಥದ್ದು ಒಂದು 1/2-3 ಎಕರೆದು. ದ ಬಿಗ್ಗೆಸ್ಟ್ ಲೇಕ್ ದಟ್ ವಿ ಹ್ಯಾವ್ ಡನ್ ಇಸ್ 1080 acre ಲೇಕ್. 1080 ಎಕರೆ ಕೆರೆ ನಮ್ಮ ಮೈಸೂರು ನಂಜನಗೂಡು ಹತ್ರ ಅರಸನ ಕೆರೆ ಅಂತಿದೆ. ಅದರ ಕೆಲಸಗಳನ್ನು ನಾವೇ ಮಾಡಿ, ಹಾಗೆ ಇವಾಗ ಬರೀ ಕರ್ನಾಟಕದಾದ್ಯಂತ ಅಲ್ಲ, ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಪ್ರವಾಸಿ ತಾಣಗಳು ಅಂತ ನೀವು ಹೇಳಿದ್ವಿ. ಈ ಬೆಟ್ಟ ಗುಡ್ಡಗಳು ಮತ್ತೆ ನದಿಗಳು ಮತ್ತೆ ಓಷನ್ ಸಿ, ಈ 3 ಏನಿದೆ ಪ್ರವಾಸಿಗರಿಗೆ ಬಹಳ ಇಷ್ಟ ಆಗುವಂಥದ್ದು. ನೀವು ಅಷ್ಟೇ ಎಲ್ಲೋ ಹಾಲಿಡೇ ಹೋಗ್ಬೇಕು ಅಂದ್ರೆ ಊಟಿ ಹೋಗ್ತೀರಿ, ಕೊಡೈಕೆನಾಲ್ ಹೋಗ್ತೀರಿ, ಮತ್ತೆ ಟ್ರೆಕ್ಕಿಂಗ್ ಹೋಗ್ತೀವಿ. ಎಷ್ಟೋ ಜನ ಬೈಕರ್ಸ್ ಎಲ್ಲ ಹಿಮಾಲಯ ಹೋಗ್ತಾರೆ. ಆಮೇಲೆ ಕೇಳ್ತಾರಲ್ಲ, ಆರ್ ಯು ಬೀಚ್ ಪರ್ಸನ್, ಆರ್ ಯು ನೇಚರ್ ಹಿಲ್ ಪರ್ಸನ್ ಅಂತ. ಸೊ ಇರೋದು ಎರಡೇ, ಒಂದು ಬೀಚ್ ಪರ್ಸನ್ ಆಗಿರ್ತಾರೆ, ಇಲ್ಲಾಂದ್ರೆ ಮೌಂಟೇನ್ ಪರ್ಸನ್ ಆಗಿರ್ತಾರೆ. ಸೊ ಬಟ್ ವಿಪರ್ಯಾಸ ಏನಂದರೆ ಬೀಚು ಗಲೀಜು ಮಾಡ್ತೀವಿ, ಬೆಟ್ಟನೂ ಗಲೀಜು ಮಾಡ್ತೀವಿ. ಸೊ ಇದನ್ನೊಂದನ್ನು, ಈ ಮೈಂಡ್ ಸೆಟ್ ಏನಿದೆ ನಮ್ಮ ದೇಶದಲ್ಲಿ ಚೇಂಜ್ ಆಗಲೇಬೇಕು ಅಂತ ನಾವು ವಾಲಂಟಿಯರ್ಸು ಮತ್ತು ಸುಮಾರಷ್ಟು ಮಕ್ಕಳು, ಸ್ಕೂಲ್ ಮಕ್ಕಳು, ಆಮೇಲೆ ಕಾಲೇಜ್ ಮಕ್ಕಳು, NSS ಅವರು, ಆಮೇಲೆ ಬೇರೆ ಸಂಘ ಸಂಸ್ಥೆಗಳು, ಅಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಇರ್ಬೋದು, ಅವರೆಲ್ಲ ವಾಲಂಟಿಯರಿಂಗ್ ಅಂತ ಬಂದಾಗ ಓಕೆ, ಟ್ರೆಕ್ಕಿಂಗ್ ಮಾಡೋದು ಎಷ್ಟು ಈಸಿ ಅಥವಾ ಬ್ಯೂಟಿಫುಲ್ ಅಂತ ಅನ್ಸುತ್ತೋ, ಆ ಟ್ರೆಕ್ಕಿಂಗ್ ಮಾಡಿದ ಮೇಲೆ ಅಲ್ಲಿ ಎಷ್ಟು ಗಲೀಜ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಅಂತ ಹೇಳಿ ಈ ತರ ಒಂದ್ 2-3 ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿದ್ವಲ್ಲ, ಆಮೇಲೆ ಬಂದು ಹೇಳ್ತಾರೆ, ಹಾಯ್ ಮ್ಯಾಮ್. Hi. I'm so sorry to trouble you, but what are you doing over here? I am picking up trash here. Okay. Did you come all the way from Bangalore to pick trash here? No, we came to enjoy the view with my friends, and surprisingly there was a lot of trash. So thought of, collecting it while hanging out here. What's the weirdest thing you found here? A beer bottle. But this is a temple, right? Yeah, there's a temple here, but surprisingly we found a beer bottle here. ಬೆಟ್ಟದಲ್ಲಿ ಇಷ್ಟು ಗಲೀಜ್ ಇರುತ್ತೆ ಅನ್ನೋದು ನಮಗೆ, ದೂರದ ಬೆಟ್ಟ ನುಣ್ಣಗೆ ಅಂತಾರೆ, ಬಟ್ ಆ ಬೆಟ್ಟಗಳ ಒಳಗಡೆ ಏನು ಎಷ್ಟು ಗಲೀಜ್ ಮಾಡಿರ್ತೀವಿ ಅಂದ್ರೆ ಬಹಳ ಬೇಜಾರಾಗುತ್ತೆ. ಎಸೆಯವರಿಗೆ ಇದೊಂದು ಬಾಟ್ಲ್ ಅಲ್ಲ, ಇದೊಂದು ಕವರ್ ಅಲ್ಲ ಅನ್ನೋ ತರ ಅನ್ಸುತ್ತೆ. ಅದು ಒಬ್ಬ ಹೇಳ್ತಾನೆ,
ಇದು ಒಂದಲ್ವಾ ಅಂತ. ಅದೇ. ಆ ಥರ 1 ಕೋಟಿ ಜನ ಹೇಳಿದ್ರಂತೆ ಇದು ಒಂದಲ್ವಾ ಅಂತ. ಆಗ 1 ಕೋಟಿ ಬಾಟ್ಲು ಬಿತ್ತು. ಸೊ ಹಾಗಾಗಿ ಈ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ಅನ್ನೋದು ಒಂದು ಧ್ಯೇಯದಿಂದ ನಾವು ಹೊರಟಿದ್ದೀವಿ. ಆಮೇಲೆ ಇನ್ನೊಂದು ಎಷ್ಟಂದ್ರೆ ಗಲೀಜಿದ್ರೆ ಇನ್ನೂ ಗಲೀಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದ್ಸತಿ ಕ್ಲೀನ್ ಮಾಡಿಟ್ರೆ, ಇವಾಗ ನೀವು ಮಾಲ್ಗಳಲ್ಲಿ ಹೋದ್ರೆ ಅಲ್ಲಿ ಗಲೀಜ್ ಮಾಡಲ್ಲ. ಯಾಕೆ? ನೀಟ್ನೆಸ್ ಇರುತ್ತಲ್ಲ, ಫಸ್ಟ್ ಕ್ಲಾಸ್ ಕ್ಲೀನ್ ಇರುತ್ತೆ. ಅದೇ ನಮ್ಮ KSRTC ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಉಗಿತಾ ಇರ್ತಾರೆ. ಯಾಕೆ? ಸೊ ಈ ಥರ ಇಟ್ಸ್ ಮೇಂಟೆನೆನ್ಸ್ ಬೇಸಿಕಲಿ. ಸೊ ವಾಲಂಟಿಯರಿಸಮ್ ಇಂದ ನಾವು ಆ್ಯಕ್ಚುಲಿ ಒಂದಷ್ಟು ಮೇಂಟೆನೆನ್ಸ್ ಕೂಡ ಆಗ್ಬಿಡುತ್ತೆ. ಸೊ ಅಲ್ಲೇ ಯಾರಾದರೂ ಕೂತು ಗಲೀಜ್ ಮಾಡ್ತಾ ಇದ್ರೆ ವಾಲಂಟಿಯರ್ಸ್ ಅಲ್ಲೇ ಬೈದ್ಬಿಡ್ತಾರೆ, ಏನು ಇವಾಗ ತಾನೇ ಕ್ಲೀನ್ ಮಾಡಿದೀನಿ, ಯಾಕೆ ಗಲೀಜ್ ಮಾಡ್ತಾ ಇದೆಯಾ ಅಂತ. ಸೊ ಈ ಥರ ಒಂದಷ್ಟು ಚೇಂಜಸ್ ಸೊಸೈಟಿಯಲ್ಲಿ, ಜನರು ಚೇಂಜ್ ಆಗಬೇಕು, ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅಂತ ದಟ್ ಈಸ್ ದ ಸಿಂಪಲ್ ವೇ ಆಫ್ ವಿ ಆರ್ ಡೂಯಿಂಗ್ ಇಟ್.